ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯ ಕೇಳಿ ನಿಮ್ಮ ಆತ್ಮವೇ ನಡುಗಿ ಹೋಗುತ್ತದೆ. ಏಕೆಂದರೆ ಇಂದು ರಾತ್ರಿ ಈ ಸಮಯದಲ್ಲಿ ನೀವು ಇದನ್ನು ನೋಡುತ್ತಿರುವಾಗ ನಿಮ್ಮ ಮನೆಯ ಬಾಗಿಲಲ್ಲಿ ಒಂದು ಅಂತಹ ಶಕ್ತಿ ನಿಂತಿದೆ. ಅದು ಕಾಣುವುದಿಲ್ಲ, ಕೇಳಿಸುವುದೂ ಇಲ್ಲ, ಆದರೆ ಅನುಭವವಾಗುತ್ತದೆ. ಮತ್ತು ಒಂದು ವೇಳೆ ನೀವು ಇದನ್ನು ಪೂರ್ತಿ ಕೇಳದಿದ್ದರೆ ನೀವು ಆ ರಕ್ಷಾ ಕವಚದಿಂದ ವಂಚಿತರಾಗಿ ಬಿಡುತ್ತೀರಿ. ಇದು ಕೇವಲ ತುಲಾ ರಾಶಿಯವರಿಗಾಗಿ ಈ ಬ್ರಹ್ಮಾಂಡ ಒಂದು ಸಿದ್ಧಪಡಿಸಿದೆ. ಇಂದಿನ ದಿನ ಬಹಳ ಸಾಮಾನ್ಯ ಅಲ್ಲ. ಗ್ರಹಗಳ ಚಲನೆ, ನಕ್ಷತ್ರಗಳ ಸ್ಥಿತಿ ಮತ್ತು ಒಂದು ದೈವಿಕ ಸಂಕೇತ ಮೂರು ಒಟ್ಟಿಗೆ ಸೇರಿ ನಿಮ್ಮ ಜೀವನದಲ್ಲಿ ಒಂದು ಅಂತಹ ಬಾಗಿಲು ತೆರೆಯಲಿದೆ. ಅದು ವರ್ಷಗಳಿಂದ ಮುಚ್ಚಿತ್ತು, ಆದರೆ ಈಗ ಬಾಗಿಲಿನ ಕೀಲಿ ಕೇವಲ ಅವರ ಬಳಿಯೇ ಇರುತ್ತದೆ, ಯಾರು ಇದನ್ನು ಪೂರ್ತಿ ಕೇಳುತ್ತಾರೋ. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ, ಈಗಲೇ ನೀವು ಏನೇ ಕೆಲಸ ಮಾಡುತ್ತಿದ್ದರೂ ಅದನ್ನು ಒಂದು ಕಡೆ ಇಡಿ. ಏಕೆಂದರೆ ಇದು ಕೇವಲ ರಾಶಿಫಲ ಅಲ್ಲ, ಇದು ನಿಮ್ಮ ಜೀವನದ ಒಂದು ಅಂತಹ ಕ್ಷಣ. ಅದು ಬಹುಶಃ ಮತ್ತೆ ಬರುವುದಿಲ್ಲ. ತುಲಾ ರಾಶಿಯವರೇ, ಈ ಹೆಸರು ಕೇಳುತ್ತಿದ್ದಂತೆ ಮನಸ್ಸಿನಲ್ಲಿ ಒಂದು ತಕ್ಕಡಿಯ ಚಿತ್ರ ಮೂಡುತ್ತದೆ. ಸಮತೋಲನ, ನ್ಯಾಯ, ಸೌಂದರ್ಯ ಮತ್ತು ಶುಕ್ರ ದೇವರ ಅಪಾರ ಕೃಪೆ. ಆದರೆ ಇಂದು ನಾನು ನಿಮಗೆ ಹೇಳುತ್ತೇನೆ, ತುಲಾ ರಾಶಿಯವರ ಮನೆಯ ರಕ್ಷಣೆ ಯಾರು ಮಾಡುತ್ತಿದ್ದಾರೆ ಎಂದು. ಇವರು ಯಾವುದೇ ಸಾಮಾನ್ಯ ದೇವತೆಯಲ್ಲ. ಇವರು ಆ ಶಕ್ತಿ, ಯಾರ ಹೆಸರು ಹೇಳಿದ ಕೂಡಲೇ ನಕಾರಾತ್ಮಕ ಶಕ್ತಿ ನಡೆಗೆ ಹೋಗುತ್ತದೆ. ಮತ್ತು ಈ ಶಕ್ತಿ ಇಂದು ಇದೇ ಸಮಯವಲ್ಲ, ನಿಮ್ಮ ಮನೆಯ ಹೊಸಿಲಿನಲ್ಲಿ ನೆಲೆಸಿದ್ದಾರೆ. ಆದರೆ ಒಂದು ಅಂತಹ ಮಾತು ನಾನು ಈಗ ಹೇಳುವುದಿಲ್ಲ, ಸ್ವಲ್ಪ ಹೊತ್ತಿನ ನಂತರ. ಏಕೆಂದರೆ ಮೊದಲು ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ಸಮಯದಿಂದ ಏನೇ ಏರುಪೇರು ನಡೆಯುತ್ತಿತ್ತೋ ಅದು ಆಕಸ್ಮಿಕವಾಗಿರುವುದಿಲ್ಲ. ಅದು ಒಂದು ಪರೀಕ್ಷೆ ಆಗಿತ್ತು ಮತ್ತು ಇಂದು ಆ ಪರೀಕ್ಷೆಯ ಫಲಿತಾಂಶ ಬರಲಿದೆ. ಸ್ವಲ್ಪ ಯೋಚಿಸಿ ನೋಡಿ. ಇತ್ತೀಚೆಗೆ ನಿಮಗೆ ಅನಿಸುತ್ತಿತ್ತು ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಎಂದು, ಆದರೆ ಇದ್ದಕ್ಕಿದ್ದಂತೆ ಏನೋ ಒಂದು ಆಯಿತು. ಅದು ನಿಮ್ಮನ್ನು ಒಳಗಿನಿಂದ ಅಲುಗಾಡಿಸಿಬಿಟ್ಟಿತು. ಯಾವುದಾದರೂ ಸಂಬಂಧದಲ್ಲಿ ಬಿರುಕು ಬಂತ, ಹಣದ ವಿಷಯದಲ್ಲಿ ಯಾರಾದರೂ ತಕ್ಷಣ ಒಂದು ಸಮಸ್ಯೆ ಎದುರಾಯಿತು, ಯಾವುದಾದರೂ ನಿಮ್ಮವರೇ ಮೋಸ ಮಾಡಿದರು. ಒಂದು ವೇಳೆ ಇವುಗಳಲ್ಲಿ ಯಾವುದಾದರೂ ಮಾತು ನಿಮ್ಮ ಜೊತೆಯಾಗಿದ್ದರೆ, ಏಕೆಂದರೆ ಇದೆಲ್ಲ ಆ ದೊಡ್ಡ ಬದಲಾವಣೆಯ ತಯಾರಿಯಾಗಿದೆ. ಅದು ಇಂದು ಶುರುವಾಗಲಿದೆ. ಜೈ ವಿಷ್ಣು ಭಗವಾನ್ ಎಂದು ಬರೆಯಿರಿ. ಈಗ ಕಮೆಂಟ್ನಲ್ಲಿ ಇಷ್ಟನ್ನೇ ಬರೆಯಿರಿ ಮತ್ತು ನೋಡಿ ಹೇಗೆ ನಿಮ್ಮ ಜೀವನದಲ್ಲಿ ಒಂದು ಅದೃಶ್ಯ ಶಕ್ತಿ ಕೆಲಸ ಮಾಡಲು ಶುರು ಮಾಡುತ್ತದೆ ಎಂದು. ಮೂಢನಂಬಿಕೆಗೆ ಅಲ್ಲ, ಇದು ಶಕ್ತಿಯ ವಿಜ್ಞಾನ. ನಾವು ಯಾವುದೇ ದೈವಿಕ ಹೆಸರನ್ನು ಉಚ್ಚರಿಸಿದಾಗ ನಮ್ಮ ಸುತ್ತಮುತ್ತಲಿನ ತರಂಗಗಳು ಬದಲಾಗುತ್ತವೆ. ಹೀಗೆ ಬರೋಣ ಆ ದೇವರ ವಿಷಯಕ್ಕೆ. ಯಾರು ಎಂದು ನಿಮ್ಮ ಮನೆಯ ರಕ್ಷಣೆ ಮಾಡುತ್ತಿದ್ದಾರೆ. ಆದರೆ ಅದಕ್ಕಿಂತ ಮೊದಲು ಇನ್ನೊಂದು ಮಾತು ತಿಳಿಯುವುದು ಬಹಳ ಮುಖ್ಯ. ನಿಮಗೆ ಗೊತ್ತಾ, ತುಲಾ ರಾಶಿಯವರು ಈ ಬ್ರಹ್ಮಾಂಡದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಯಾವ ವಿಷಯಕ್ಕೆ ಜೋಡಿಸಲ್ಪಟ್ಟಿರುತ್ತಾರೆ? ನ್ಯಾಯಕ್ಕೆ. ಮತ್ತು ಇಂದು ಬ್ರಹ್ಮಾಂಡದ ನ್ಯಾಯ ನಿಮ್ಮ ಪರವಾಗಿ ಆಗಲಿದೆ. ಶುಕ್ರ ದೇವ ಯಾರು? ತುಲಾ ರಾಶಿಯ ಸ್ವಾಮಿ. ಅವರು ಈಗಲೂ ಒಂದು ಅಂತಹ ಸ್ಥಿತಿಯಲ್ಲಿ ಇದ್ದಾರೆ. ಅದು ದಶಕಗಳಲ್ಲಿ ಒಮ್ಮೆ ಬರುತ್ತದೆ. ಅವರ ಕಿರಣಗಳು ಇಂದು ನಿಮ್ಮ ಜೀವನದ ಪ್ರತಿ ಕ್ಷೇತ್ರವನ್ನು ಪ್ರಭಾವಿತ ಮಾಡುತ್ತದೆ. ಆದರೆ ಕೇವಲ ಶುಕ್ರದೇವ ಅಲ್ಲ, ಇಂದು ಗುರು, ಶನಿ ಮತ್ತು ಇನ್ನೊಂದು ಗ್ರಹ ನಿಲ್ಲಿ. ಆ ಗ್ರಹ ಹೆಸರು ನಾನು ನಂತರ ಹೇಳುತ್ತೇನೆ. ಇವೆಲ್ಲ ಸೇರಿ ಒಂದು ಅಂತಹ ಯೋಗ ಮಾಡುತ್ತಿವೆ. ಅದು ತುಲಾ ರಾಶಿಯವರಿಗೆ ಯಾವುದೇ ವರದಾನಕ್ಕಿಂತ ಕಡಿಮೆ ಇಲ್ಲ. ಆದರೆ ಎಚ್ಚರಿಕೆ ಕೂಡ ಇದೆ. ಒಂದು ದೊಡ್ಡ ಎಚ್ಚರಿಕೆ. ಕೆಲವು ಜನ ಇದ್ದಾರೆ ನಿಮ್ಮ ಜೀವನದಲ್ಲಿ, ಯಾರು ನಿಮ್ಮ ಒಳ್ಳೆಯದನ್ನು ಬಯಸುವಂತೆ ಕಾಣಿಸುತ್ತಾರೋ, ಯಾರು ನಿಮ್ಮ ಜೊತೆ ನಗುತ್ತಾರೆ, ಊಟ ಮಾಡುತ್ತಾರೆ ಮತ್ತು ನಿಮ್ಮ ಮನೆಯಲ್ಲೇ ಎಲ್ಲವನ್ನು ಮಾಡಿಕೊಳ್ಳುತ್ತಾರೆ. ಒಳಗೊಳಗೆ ಅವರು ನಿಮ್ಮ ಪ್ರಗತಿಯನ್ನು ನೋಡಲು ಬಯಸುವುದಿಲ್ಲ. ಮತ್ತು ಈ ಜನರು ಯಾವ ನಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಗೆ ಕಳಿಸಿದ್ದಾರೋ ಅದನ್ನು ಇಂದು ಆ ದೇವತೆ ನಾಶ ಮಾಡಲಿದ್ದಾರೆ. ಯಾರು ನಿಮ್ಮ ಮನೆಯ ರಕ್ಷಣೆ ಮಾಡುತ್ತಿದ್ದಾರೆ? ಇದನ್ನು ಕೇಳಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತಿರಬಹುದು, ಯಾರು ಆ ದೇವತೆ? ತಾಳ್ಮೆ ಇಟ್ಟುಕೊಳ್ಳಿ, ಏಕೆಂದರೆ ಆ ರಹಸ್ಯವನ್ನು ಸರಿಯಾದ ಸಮಯದಲ್ಲಿ ತೆರೆಯುವುದು ಮುಖ್ಯ. ಈಗ ಮಾತನಾಡೋಣ ನಿಮ್ಮ ಜೀವನದ ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ. ಹಣ, ಆರ್ಥಿಕ ಸ್ಥಿತಿ, ಹಣದ ಬರುವಿಕೆ ಹೋಗುವಿಕೆ. ತುಲಾ ರಾಶಿಯವರೇ, ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಬಹಳ ದೊಡ್ಡ ಸಂಕೇತ ಸಿಗುತ್ತದೆ. ಆ ಸಂಕೇತ ಇದು. ನಿಮ್ಮ ಯಾವ ಹಣ ನಿಂತು ಹೋಗಿತ್ತೋ, ನಿಮ್ಮ ಯಾವ ಹಕ್ಕು ಆಗಿತ್ತು ಮತ್ತು ಯಾರಾದರೂ ಒತ್ತಿ ಇಟ್ಟಿಕೊಂಡಿದ್ದರೋ ಅದು ಈಗ ವಾಪಸ್ ಬರಲಿದೆ. ಆದರೆ ಹೇಗೆ, ಯಾವ ದಾರಿಯಿಂದ? ಇದು ಬಹಳ ಆಕಸ್ಮಿಕರ ಮತ್ತು ನಾನು ಇದನ್ನು ಈಗ ಪೂರ್ತಿ ಹೇಳುವುದಿಲ್ಲ, ಏಕೆಂದರೆ ಇದರ ಜೊತೆ ಇನ್ನೊಂದು ಮಾತು ಜೋಡಿಸಲ್ಪಟ್ಟಿದೆ. ಅದು ನಿಮ್ಮ ಕರಿಯರ್ಗೆ ಸಂಬಂಧಿಸಿದೆ ಮತ್ತು ನಾನು ಆ ಮಾತು ಹೇಳಿದಾಗ ನೀವು ಒಂದು ಅಂತಹ ತಿರುವಿನಲ್ಲಿ ನಿಂತಿದ್ದೀರಿ.
ಅಲ್ಲಿ ಒಂದು ದಾರಿ ಮುಂದೆ ಹೋಗುತ್ತದೆ ಮತ್ತು ಒಂದು ದಾರಿ ಹಿಂದೆ. ನೀವು ಯೋಚಿಸುತ್ತೀರಿ, ಯಾವ ದಾರಿ ಸರಿ ಎಂದು. ನೀವು ದಣಿದಿದ್ದೀರಿ, ನೀವು ಗೊಂದಲದಲ್ಲಿದ್ದೀರಿ. ನಿಮಗೆ ಅನಿಸುತ್ತಿದೆ, ಬಹುಶಃ ನೀವು ತಪ್ಪಾಗಿದ್ದೀರಿ, ಬಹುಶಃ ನಿಮ್ಮ ಶ್ರಮ ವ್ಯರ್ಥವಾಗಿ ಹೋಗುತ್ತಿದೆ. ಬೇರೆ ಜನರು ಮುಂದೆ ಹೋಗುತ್ತಿದ್ದಾರೆ ಮತ್ತು ನೀವು ಹಿಂದೆ ಉಳಿಯುತ್ತಿದ್ದೀರಿ. ಆದರೆ ಇಲ್ಲಿ ಈ ಯೋಚನೆ ತಪ್ಪು. ಮತ್ತು ಇಂದು ಆ ದೇವತೆ ಯಾರು ನಿಮ್ಮ ಮನೆಯ ರಕ್ಷಣೆ ಮಾಡುತ್ತಿದ್ದಾರೋ ಅವರು ನಿಮಗೆ ಹೇಳಲು ಬಯಸುತ್ತಾರೆ, ನೀವು ಸರಿಯಾದ ದಾರಿಯಲ್ಲಿದ್ದೀರಿ. ನಿಮ್ಮ ಶ್ರಮ ವ್ಯರ್ಥವಾಗಿಲ್ಲ ಮತ್ತು ನೀವು ಕಳೆದುಕೊಂಡ ಸಮಯ ಅದು ಮರಳಿ ಬರಲಿದೆ. ಒಂದು ವೇಳೆ ನೀವು ಇನ್ನೂ ಇದನ್ನು ನೋಡುತ್ತಾ ಇದ್ದೀರೋ, ಅದರ ಅರ್ಥ ನಿಮ್ಮ ಜೀವನದಲ್ಲಿ ಏನೋ ದೊಡ್ಡದು ಆಗಲಿದೆ ಮತ್ತು ಇದು ಕಾಕತಾಳೀಯ ಅಲ್ಲ. ನೀವು ಇಂದು ಈ ವಿಡಿಯೋ ಬಂದಿದ್ದು ಇದು ಒಂದು ದೈವಿಕ ಶಕ್ತಿ. ಈ ವಿಡಿಯೋಗೆ ಹಾಗೆ ನಿಮ್ಮ ಕೈಯಾರೆ ಸಿಹಿ ಲೈಕ್ ಮಾಡಿ ಈಗಲೇ. ಮತ್ತು ಒಂದು ವೇಳೆ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಮುಂದೆ ನಾನು ಹೇಳಲು ಹೊರಟಿರುವ ವಿಷಯ ಆ ಜನರಿಗಾಗಿ ಇದೆ ಯಾರು ನಿಜವಾಗಲೂ ತಮ್ಮ ಜೀವನದಲ್ಲಿ ಬದಲಾವಣೆ ಬಯಸುತ್ತಾರೋ. ಈಗ ಮಾತನಾಡೋಣ ಆ ದೇವರ ಬಗ್ಗೆ. ಈಗಲ್ಲ, ಮೊದಲು ಇನ್ನೊಂದು ಮುಖ್ಯವಾದ ಮಾತು. ನಿಮ್ಮ ಮನೆಯಲ್ಲಿ ಇತ್ತೀಚೆಗೆ ಯಾವುದಾದರೂ ವಿಚಿತ್ರ ಘಟನೆ ಆಯಿತಾ? ಯಾವುದಾದರೂ ವಸ್ತು ಕಾರಣವಿಲ್ಲದೆ ಒಡೆದು ಹೋಯಿತಾ? ಕನಸು ಬಂದಿತಾ ಮತ್ತು ಬಹಳ ಸ್ಪಷ್ಟವಾಗಿತ್ತು ರಾತ್ರಿ? ಯಾವುದಾದರೂ ಸದ್ದಿನಿಂದ ನಿದ್ದೆ ಕೆಟ್ಟಿತಾ? ಒಂದು ವೇಳೆ ಹೌದು ಅಂದರೆ ಇದೆಲ್ಲ ದೈವಿಕ ಶಕ್ತಿಯ ಸಂಕೇತಗಳು. ಅದು ನಿಮ್ಮ ಮನೆ ಪ್ರವೇಶ ಮಾಡುತ್ತಿದೆ. ಇದು ಭಯಾನಕವಲ್ಲ, ಇದು ಶುಭ ಸುದ್ದಿ. ಏಕೆಂದರೆ ಯಾವಾಗ ಯಾವುದೇ ದೈವಿಕ ಶಕ್ತಿ ಯಾವುದೇ ಮನೆಗೆ ಪ್ರವೇಶ ಮಾಡುತ್ತದೆಯೋ ಆಗ ಮೊದಲು ಅದು ನಕಾರಾತ್ಮಕತೆಯನ್ನು ಒಡೆಯುತ್ತದೆ. ಮತ್ತು ಅದರಿಂದಲೇ ನಿಮಗೆ ಈ ಸಂಕೇತಗಳು ಸಿಗುತ್ತಿದ್ದವು. ತುಲಾ ರಾಶಿಯವರ ಸ್ವಭಾವದಿಂದ ಬಹಳ ಸಂವೇದನಶೀಲರಾಗಿರುತ್ತಾರೆ. ನೀವು ಬೇರೆಯವರ ಭಾವನೆಗಳನ್ನು ಅನುಭವಿಸುತ್ತೀರಿ. ನೀವು ಬೇರೆಯವರ ನೋವನ್ನು ನಿಮ್ಮ ನೋವು ಎಂದು ತಿಳಿಯುತ್ತೀರಿ ಮತ್ತು ಅದಕ್ಕಾಗಿಯೇ ಕೆಲವೊಮ್ಮೆ ನೀವು ನಿಮ್ಮನ್ನೇ ಮರೆತು ಬಿಡುತ್ತೀರಿ. ನೀವು ಬೇರೆಯವರಿಗಾಗಿ ಇಷ್ಟು ಮಾಡುತ್ತೀರಿ, ನಿಮಗಾಗಿ ಏನೂ ಉಳಿಯದೇ ಇಲ್ಲ. ಆದರೆ ಇಂದು ಆ ದೇವತೆ ನಿಮಗಾಗಿ ಬಂದಿದ್ದಾರೆ, ಕೇವಲ ನಿಮಗಾಗಿ. ಮತ್ತು ಅವರು ಹೇಳುತ್ತಿದ್ದಾರೆ, ಈಗ ನಿಮ್ಮ ಸರದಿ. ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡಿದರೆ ಈ ಕ್ಷೇತ್ರ ಇಂದು ಬಹಳ ಸಂವೇದನಶೀಲವಾಗಿದೆ. ಕೆಲವು ಜನ ಇದ್ದಾರೆ ಯಾರು ಪ್ರೀತಿಯಲ್ಲಿದ್ದಾರೆ ಮತ್ತು ಅವರಿಗೆ ಉತ್ತರ ಸಿಗುವುದಿಲ್ಲ. ಕೆಲವು ಜನ ಇದ್ದಾರೆ ಯಾರ ಸಂಬಂಧಗಳಲ್ಲಿ ಕಹಿ ಬಂದಿದೆ, ಯಾರು ಒಂಟಿಯಾಗಿದ್ದಾರೋ ಮತ್ತು ಯಾರದೋ ಕಾಯುವಿಕೆ ಮಾಡುತ್ತಿದ್ದಾರೋ. ಮತ್ತು ಕೆಲವು ಜನ ಇದ್ದಾರೆ ಯಾರು ಯಾರನ್ನು ಕಳೆದುಕೊಳ್ಳುವ ಭಯದಲ್ಲಿ ಬದುಕುತ್ತಿದ್ದಾರೆ. ಇಂದು ನಾನು ನಿಮಗೆ ಹೇಳುತ್ತಿದ್ದೇನೆ, ಪ್ರೀತಿಯ ವಿಷಯದಲ್ಲಿ ಅಂತಹ ತಿರುವು ಬರಲಿದೆ. ಅದು ಎಲ್ಲವನ್ನೂ ಬದಲಾಯಿಸುತ್ತದೆ. ಆದರೆ ಆ ತಿರುವು ಸಂಜೆಯ ನಂತರ ಬರುತ್ತದೆ, ರಾತ್ರಿಯ ಆವತ್ತಿನಲ್ಲಿ, ಯಾವಾಗ ಗಡಿಯಾರದ ಮುಳ್ಳುಗಳು ಒಂದು ನಿಮಿಷ ದಿಕ್ಕಿನಲ್ಲಿ ಇರುತ್ತದೆಯೋ. ಮತ್ತು ಆ ಸಮಯದಲ್ಲಿ ಏನಾಗುತ್ತದೋ ಅದು ನಿಮ್ಮ ಜೀವನದಲ್ಲಿ ವರ್ಷಗಳವರೆಗೆ ನೆನಪಿರುತ್ತದೆ. ಇದು ಶುಭವೂ ಆಗಿರಬಹುದು ಮತ್ತು ಇದು ಎಚ್ಚರಿಕೆಯೂ ಆಗಿರಬಹುದು. ಇದು ಅವಲಂಬಿಸಿರುತ್ತದೆ ಇಂದು ದಿನವೆಲ್ಲ ನೀವು ಏನು ಯೋಚಿಸುತ್ತಿದ್ದೀರಿ, ಏನು ಮಾಡುತ್ತಿದ್ದೀರಿ ಮತ್ತು ಯಾರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಏನು ಭಾವನೆ ಇತ್ತು. ಆದರೆ ಒಂದು ಮಾತು ಖಚಿತ, ಆ ಕ್ಷಣದಲ್ಲಿ ನೀವು ಒಂಟಿಯಾಗಿರುವುದಿಲ್ಲ. ಆ ದೇವರು ಯಾರು ನಿಮ್ಮ ಮನೆಯ ರಕ್ಷಣೆ ಮಾಡುತ್ತಿದ್ದಾರೋ ಅವರು ಆ ಕ್ಷಣದಲ್ಲಿಯೂ ನಿಮ್ಮ ಜೊತೆ ಇರುತ್ತಾರೆ. ಈಗ ಅಂತಹ ಮಾತು ಹೇಳಲು ಹೊರಟಿದ್ದೇನೆ, ಅದು ಬಹುಶಃ ನೀವು ಮೊದಲು ಎಂದು ಕೇಳಿರುವುದಿಲ್ಲ. ಇದು ಅಂತಹ ರಹಸ್ಯ, ಅದು ನಮ್ಮ ಪುರಾಣದಲ್ಲಿ ಅಡಗಿದೆ. ತುಲಾ ರಾಶಿಯವರೇ, ಮತ್ತು ಒಂದು ವಿಶೇಷ ದೇವರ ನಡುವೆ ಅಂತಹ ಸಂಬಂಧ ಇದೆ. ಅದು ಸಾವಿರಾರು ವರ್ಷ ಹಳೆಯದು. ಅದು ಮತ್ತು ಆ ಸಂಬಂಧದ ಕಾರಣದಿಂದ ಇಂದು ನಿಮ್ಮ ಮನೆಯಲ್ಲಿ ಆ ರಕ್ಷಣಾ ಕವಚ ಆಗಿದೆ. ಅದರ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ನೀವು ತಿಳಿಯಲು ಬಯಸುತ್ತೀರಾ? ಖಂಡಿತ ತಿಳಿಯಲು ಬಯಸುತ್ತೀರಿ ಅಲ್ಲವೇ? ಆದರೆ ಮೊದಲು ಒಂದು ಕೆಲಸ ಮಾಡಿ, ಈ ವಿಡಿಯೋವನ್ನು ಆ ಜನರ ಜೊತೆ ಹಂಚಿಕೊಳ್ಳಿ ಯಾರು ತುಲಾ ರಾಶಿಯವರು, ಏಕೆಂದರೆ ಈ ಸಂದೇಶ ಅವರೆಲ್ಲರಿಗಾಗಿ ಇದೆ. ಮತ್ತು ನೀವು ಇದನ್ನು ಮಾಡಿದಾಗ ಆ ದೈವಿ ಕೃಪೆ ನಿಮ್ಮ ಮೇಲೆ ದುಪ್ಪಟ್ಟು ಆಗುತ್ತದೆ. ಇದು ನನ್ನ ವಚನ ಅಲ್ಲ, ಇದು ಆ ದೇವಿಯ ವ್ಯವಸ್ಥೆಯ ನಿಯಮ. ಈಗ ಕೇಳಿ ಗಮನವಿಟ್ಟು. ನಮ್ಮ ಶಾಸ್ತ್ರಗಳ ಒಂದು ಕಥೆ ಇದೆ, ಅಂತಹ ಕಥೆ. ಅದು ಪ್ರತಿ ಪೀಳಿಗೆಯಲ್ಲಿ ಪುನರಾವರ್ತನೆ ಆಗುತ್ತದೆ. ಯಾವಾಗ ಯಾವುದೇ ಸತ್ಯಭಕ್ತನ ಮೇಲೆ ಸಂಕಷ್ಟ ಬರುತ್ತದೆಯೋ, ಆವಾಗ ಯಾವುದೋ ನಿರ್ದೋಷಿಗೆ ನೋವಾಗುತ್ತದೆಯೋ, ಯಾವಾಗ ಯಾವುದೇ ನ್ಯಾಯಪ್ರಿಯ ವ್ಯಕ್ತಿಯ ಜೊತೆ ಅನ್ಯಾಯ ಆಗುತ್ತದೆಯೋ, ಆಗ ಬ್ರಹ್ಮಾಂಡದ ಒಂದು ಶಕ್ತಿ ಎಚ್ಚರಗೊಳ್ಳುತ್ತದೆ. ಆ ಶಕ್ತಿ ಸುಮ್ಮನಿರುವುದಿಲ್ಲ, ಅದು ನ್ಯಾಯ ಮಾಡುತ್ತದೆ. ಮತ್ತು ಇಂದು ಅದೇ ನ್ಯಾಯ ನಿಮ್ಮ ಜೀವನದಲ್ಲಿ ಬರಲಿದೆ. ತುಲಾ ರಾಶಿಯವರ ನ್ಯಾಯದ ರಾಶಿ. ಮತ್ತು ಯಾವಾಗ ನ್ಯಾಯದ ರಾಶಿಯವರ ಮೇಲೆ ಅನ್ಯಾಯ ಆಗುತ್ತದೆಯೋ ಆಗ ಬ್ರಹ್ಮಾಂಡದ ಸಮತೋಲನ ಹಾಳಾಗುತ್ತದೆ
ಮತ್ತು ಬ್ರಹ್ಮಾಂಡ ಆ ಸಮತೋಲನವನ್ನು ವಾಪಸ್ ತರಲು ಪ್ರತಿ ಸಂಭವ ಪ್ರಯತ್ನ ಮಾಡುತ್ತದೆ ಎಂದು ಅದೇ ಪ್ರಯತ್ನ ಆಗುತ್ತದೆ. ಇಂದು ಆ ಸಮತೋಲನ ವಾಪಸ್ ಬರುತ್ತಿದೆ. ನಿಮ್ಮ ಜೀವನದಲ್ಲಿ ಯಾರು ನಿಮ್ಮ ಜೊತೆ ತಪ್ಪು ಮಾಡಿದ್ದಾರೆ, ಯಾರೋ ನಿಮಗೆ ಮೋಸ ಮಾಡಿದ್ದಾರೆ, ಯಾರು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಅವರ ಸಮಯ ಶುರುವಾಗುತ್ತದೆ ಮತ್ತು ನಿಮ್ಮ ಸಮಯ ಬದಲಾಗುತ್ತಿದೆ. ಇದು ನನ್ನ ಮಾತು ಅಲ್ಲ, ಇದು ಗ್ರಹಗಳ ಸ್ಥಿತಿ ಹೇಳುತ್ತಿದೆ, ಇದು ನಕ್ಷತ್ರಗಳ ಚಾಲನೆ ಹೇಳುತ್ತಿದೆ. ಆದರೆ ಇಲ್ಲಿ ಒಂದು ವಿಷಯ, ಅದನ್ನು ನಾನು ಇನ್ನೂ ಹೇಳಿಲ್ಲ ಮತ್ತು ಆ ಮಾತು ಇಷ್ಟು ಮಹತ್ವಪೂರ್ಣವಾಗಿದೆ. ಒಂದು ವೇಳೆ ನೀವು ಈಗ ಈ ವಿಡಿಯೋ ನಿಲ್ಲಿಸಿದರೆ ನೀವು ಆ ಮಾಹಿತಿಯಿಂದ ವಂಚಿತರಾಗುತ್ತೀರಿ. ಅದು ನಿಮ್ಮ ಜೀವನವನ್ನು ಪೂರ್ತಿಯಾಗಿ ಬದಲಾಯಿಸಬಹುದು. ಆ ಮಾತು ಏನೆಂದರೆ, ನಿಮ್ಮ ಮನೆಯಲ್ಲಿ ಒಂದು ಅಂತಹ ಜಾಗ ಇದೆ, ಒಂದು ಅಂತಹ ಮೂಲೆ ಇದೆ, ಅಲ್ಲಿ ನಕಾರಾತ್ಮಕ ಶಕ್ತಿ ಸೇರಿಕೊಂಡಿದೆ ಮತ್ತು ಆ ದೇವರು ಯಾರು ನಿಮ್ಮ ಮನೆಯ ರಕ್ಷಣೆ ಮಾಡುತ್ತಿದ್ದಾರೋ ಅವರು ಬಯಸುತ್ತಾರೆ ನೀವು ಆ ಜಾಗವನ್ನು ಗುರುತಿಸಿ ಮತ್ತು ಅದನ್ನು ಶುದ್ಧ ಮಾಡಿ. ಈಗ ಪ್ರಶ್ನೆ ಇದು, ಆ ಜಾಗ ಯಾವುದು ಮತ್ತು ಅದನ್ನು ಶುದ್ಧ ಹೇಗೆ ಮಾಡುವುದು? ಇದನ್ನು ನಾನು ಹೇಳುತ್ತೇನೆ, ಆದರೆ ಮೊದಲು ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ದೇವರು ಯಾರು ಮತ್ತು ಆ ದೇವರು ಇದ್ದಾರೆ? ಒಂದು ಕ್ಷಣ ನಿಲ್ಲಿ, ಏಕೆಂದರೆ ಈ ಹೆಸರನ್ನು ಕೇಳುವ ಮೊದಲು ನೀವು ಒಂದು ಮಾನಸಿಕ ತಯಾರಿ ಮಾಡಿಕೊಳ್ಳಬೇಕು. ಈ ಹೆಸರಿನಲ್ಲಿ ಇಷ್ಟು ಶಕ್ತಿ ಇದೆ. ಯಾವಾಗಲೂ ಇದು ಉಚ್ಚರಿಸಲ್ಪಡುತ್ತದೆಯೋ ಸುತ್ತಮುತ್ತಲಿನ ಶಕ್ತಿಯ ಬದಲಾಗಿ ಹೋಗುತ್ತದೆ. ಈಗ ಒಂದು ಆಳವಾದ ಉಸಿರು ತೆಗೆದುಕೊಳ್ಳಿ, ಕಣ್ಣು ಮುಚ್ಚಿ ಒಂದು ಕ್ಷಣ ಮತ್ತು ಅನುಭವಿಸಿ. ನಿಮ್ಮ ಮನೆಯಲ್ಲಿ ಒಂದು ಅಂತಹ ಉಪಸ್ಥಿತಿ ಇದೆ, ಅದು ನಿಮ್ಮ ರಕ್ಷಣೆ ಮಾಡುತ್ತಿದೆ. ಆ ಉಪಸ್ಥಿತಿಯಿಂದ ಇನ್ನೂ ಪ್ರಬಲವಾಗಲಿದೆ. ನೀವು ಅನುಭವಿಸಿದ್ದೀರಾ? ಒಂದು ವೇಳೆ ಹೌದು ಎಂದರೆ ಕಮೆಂಟ್ನಲ್ಲಿ ಬರೆಯಿರಿ ಹೌದು ಮತ್ತು ಜೈ ವಿಷ್ಣು ಭಗವಾನ್ ಎಂದು ಖಂಡಿತ ಬರೆಯಿರಿ, ಏಕೆಂದರೆ ಈ ಸಂಕಲ್ಪ ನಿಮ್ಮ ಜೀವನದಲ್ಲಿ ಆ ದೈವಿ ಶಕ್ತಿಯನ್ನು ಇನ್ನೂ ಹೆಚ್ಚು ಆಮಂತ್ರಿಸುತ್ತದೆ. ಈಗ ಹೇಳುತ್ತೇನೆ, ಆ ದೇವರು ಭಗವಾನ್ ವಿಷ್ಣು, ತ್ರಿಲೋಕನಾಥ, ಪಾಲನಹಾರ, ಸೃಷ್ಟಿಯ ರಕ್ಷಕ. ಅವರು ಯಾರು? 4 ಭುಜಗಳಲ್ಲಿ ಶಂಖಚಕ್ರ ಗದೆ ಹಸ್ತೆ ಪದ್ಮ ಧರಿಸುತ್ತಾರೆ. ಅವರು ಯಾರು? ಕ್ಷೀರ ಸಾಗರದಲ್ಲಿ ಶೇಷನಾಗನ ಮೇಲೆ ವಿರಾಜಮಾನರಾಗಿದ್ದಾರೆ. ಅವರು ಯಾರ ಹೆಸರಿನಿಂದ ಅಸುರರ ಎದೆ ನಡುಗುತ್ತದೆ? ಅವರು ಯಾರ ಒಂದು ದೃಷ್ಟಿಯಿಂದ ಭಾಗ್ಯ ಬದಲಾಗುತ್ತದೆ? ಇಂದು ಭಗವಾನ್ ವಿಷ್ಣು ನಿಮ್ಮ ಮನೆಯ ಬಾಗಿಲಲ್ಲಿದ್ದಾರೆ ಮತ್ತು ಅವರು ಬಂದಿದ್ದಾರೆ ಒಂದು ವಿಶೇಷ ಉದ್ದೇಶದಿಂದ. ಆದರೆ ಇದು ಕೇಳಿ, ಒಂದು ವೇಳೆ ನೀವು ಯೋಚಿಸುತ್ತಿದ್ದರೆ ಇದು ಹೇಗೆ ಸಾಧ್ಯ ಆಗುತ್ತದೆ, ಆಗ ನಾನು ನಿಮಗೆ ಹೇಳುತ್ತೇನೆ, ಭಗವಾನ್ ವಿಷ್ಣುವಿನ ಒಂದು ಹೆಸರು ಸರ್ವವ್ಯಾಪಿ. ಅವರು ಪ್ರತಿ ಜಾಗದಲ್ಲಿದ್ದಾರೆ, ಪ್ರತಿ ಮನೆಯಲ್ಲಿ, ಪ್ರತಿ ಕ್ಷಣದಲ್ಲಿ, ಪ್ರತಿ ಉಸಿರಿನಲ್ಲಿ. ಆದರೆ ಯಾವಾಗ ಯಾವುದೇ ರಾಶಿ ಅಥವಾ ಯಾವುದೇ ವ್ಯಕ್ತಿ ಅವರ ವಿಶೇಷ ಕೃಪೆಗೆ ಪಾತ್ರನಾಗುತ್ತಾನೋ ಆಗ ಅವರ ಉಪಸ್ಥಿತಿ ಆ ಸ್ಥಾನದಲ್ಲಿ ಇನ್ನೂ ಪ್ರಬಲವಾಗುತ್ತದೆ. ಮತ್ತು ಇಂದು ತುಲಾ ರಾಶಿಯವರು ಅವರ ವಿಶೇಷ ಕೃಪೆಗೆ ಪಾತ್ರರು, ಏಕೆಂದರೆ ತುಲಾ ರಾಶಿ ಶುಕ್ರದೇವರ ರಾಶಿ ಮತ್ತು ಶುಕ್ರದೇವ ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯರು. ಶುಕ್ರದೇವನ ಆರಾಧನೆಯಿಂದ ಭಗವಾನ್ ವಿಷ್ಣು ಸಂತುಷ್ಟರಾಗುತ್ತಾರೆ ಮತ್ತು ಯಾವಾಗ ಶುಕ್ರದೇವ ಯಾವುದೇ ವಿಶೇಷ ಸ್ಥಿತಿಯಲ್ಲಿ ಇರುತ್ತಾರೋ ಹಾಗೆ ಇಂದು ಇದೇ ಆ ಭಗವಾನ್ ವಿಷ್ಣು ಆ ರಾಶಿಯ ಜಾತಕರ ಮೇಲೆ ವಿಶೇಷ ಗಮನ ಕೊಡುತ್ತಾರೆ. ಇದು ಜ್ಯೋತಿಷ್ಯದ ಒಂದು ಆಳವಾದ ರಹಸ್ಯ, ಅದು ಬಹಳ ಕಡಿಮೆ ಜನರಿಗೆ ಗೊತ್ತಿದೆ. ಹೀಗೆ ಬರೋಣ ಆ ಪ್ರಶ್ನೆಗೆ. ಅದನ್ನು ನಾನು ಮೊದಲು ಕೇಳಿದ್ದೆ, ನಿಮ್ಮ ಮನೆಯಲ್ಲಿ ಆ ಯಾವ ಜಾಗ ಇದೆ ಅಲ್ಲಿ ನಕಾರಾತ್ಮಕ ಶಕ್ತಿ ಸೇರಿದೆ ಮತ್ತು ಅದನ್ನು ಹೇಗೆ ಶುದ್ಧ ಮಾಡುವುದು? ಈ ಮಾತು ಬಹಳ ಗಮನವಿಟ್ಟು ಕೇಳಿ, ಏಕೆಂದರೆ ಈ ಮಾಹಿತಿ ಬಹಳ ಮಹತ್ವಪೂರ್ಣ ಮತ್ತು ಇದು ನಿಮ್ಮ ಜೀವನದಲ್ಲಿ ತಕ್ಷಣ ಫಲಿತಾಂಶ ಕೊಡಬಹುದು. ಪ್ರತಿ ಮನೆಯಲ್ಲಿ ಒಂದು ಅಂತಹ ದಿಕ್ಕು ಇರುತ್ತದೆ, ಅದು ಆ ಮನೆಯ ಅತ್ಯಂತ ದುರ್ಬಲ ಕೊಂಡೆಯಾಗಿದೆ. ಅಲ್ಲಿಂದ ನಕಾರಾತ್ಮಕ ಶಕ್ತಿ ಅತ್ಯಂತ ಸುಲಭವಾಗಿ ಪ್ರವೇಶ ಮಾಡುತ್ತದೆ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಈ ದಿಕ್ಕು ಪ್ರತಿ ರಾಶಿಗೆ ಬೇರೆ ಆಗಿರುತ್ತದೆ. ತುಲಾ ರಾಶಿಯವರಿಗೆ ಇದು. ಆದರೆ ಇಲ್ಲಿ ಈಗಲೂ ಒಂದು ಬಹಳ ಮಹತ್ವಪೂರ್ಣ ಸಂದೇಶ ಇದೆ, ಅದು ನಿಮ್ಮ ಕರಿಯರ್ ಬಗ್ಗೆ. ಮತ್ತು ಒಂದು ವೇಳೆ ನೀವು ಇದನ್ನು ಕೇಳುವ ಮೊದಲು ಈ ವಿಡಿಯೋ ನಿಲ್ಲಿಸಿದರೆ ನೀವು ಒಂದು ಅಂತಹ ಅವಕಾಶವನ್ನು ಕಳೆದುಕೊಳ್ಳುತ್ತೀರಿ. ಅದು ಬಹುಶಃ ತಿಂಗಳುಗಳಲ್ಲಿ ಮತ್ತೆ ಬರುವುದಿಲ್ಲ. ಕರಿಯರ್ನಲ್ಲಿ ಇಂದು ಒಂದು ಅಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುತ್ತಾನೆ ಅಥವಾ ಮೊದಲೇ ಇದ್ದಾನೆ, ಯಾರು ನಿಮ್ಮ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಆಡುತ್ತಾನೆ ಮುಂದಿನಿಂದ. ಆದರೆ ಹಿಂದಿನಿಂದ ಅವನು ನಿಮ್ಮ ದಾರಿಯಲ್ಲಿ ಮುಳ್ಳು ಹಾಕುತ್ತಿದ್ದಾನೆ ಮತ್ತು ನೀವು ಅವನು ಯಾರು ಎಂದು ನಿಮ್ಮ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಅವನ ಹೆಸರು ಬರುತ್ತಿದೆ. ಈಗ ಆ ಹೆಸರನ್ನು ನೆನಪಿಡಿ, ಏಕೆಂದರೆ ಇಂದು ಭಗವಾನ್ ವಿಷ್ಣು ಆ ವ್ಯಕ್ತಿಯ ಸತ್ಯವನ್ನು ನಿಮ್ಮ ಮುಂದೆ ಬಯಲು ಮಾಡಲಿದ್ದಾರೆ. ಇದು ಹೇಗೆ ಆಗುತ್ತದೆ ಇದನ್ನು ಕೂಡ ಹೇಳುತ್ತೇನೆ, ಆದರೆ ಮೊದಲು ಹಣದ ಬಗ್ಗೆ ನಾನು ಹೇಳಲು ಹೊರಟಿದ್ದೇನೆ. ಮಾತನ್ನು ಪೂರ್ತಿ ಮಾಡುತ್ತೇನೆ. ಹಣದ ವಿಷಯದಲ್ಲಿ ಇಂದು
ಒಂದು ಅಂತಹ ಬಾಗಿಲು ತೆರೆಯಲಿದೆ. ಅದು ಬಹಳ ಸಮಯದಿಂದ ಮುಚ್ಚಿತು. ನಿಮ್ಮದಾಗಿದ್ದ ಮತ್ತು ಬೇರೆಯವರ ಬಳಿ ಇದ್ದ ಆ ಹಣ ವಾಪಸ್ ಬರುವ ದಾರಿಯಲ್ಲಿದೆ. ಅದು ನೇರವಾಗಿ ವಾಪಸ್ ಬರುವುದಿಲ್ಲ. ಅದು ಒಂದು ಹೊಸ ರೂಪದಲ್ಲಿ ಬರುತ್ತದೆ. ಯಾವುದೋ ಹೊಸ ಅವಕಾಶ, ಯಾವುದೋ ಹೊಸ ಪ್ರಸ್ತಾವ, ಯಾವುದೋ ಅಂತಹ ವಿಷಯ. ಅದು ಮೊದಲು ಎಂದಿಗೂ ಆಗಿರಲಿಲ್ಲ. ಆದರೆ ಎಚ್ಚರಿಕೆಯಿಂದ ಇರಿ, ಏಕೆಂದರೆ ಜೊತೆಯಲ್ಲಿ ಒಂದು ಬಲೆ ಕೂಡ ಇರಬಹುದು ಮತ್ತು ಆ ಬಲೆ ಇದೆ. ವ್ಯಕ್ತಿ ಹಾಕಿರುತ್ತಾನೆ. ಯಾರ ಹೆಸರು ಈಗ ನಿಮ್ಮ ಮನಸ್ಸಿಗೆ ಬಂತು? ಭಗವಾನ್ ವಿಷ್ಣು ಹೇಳುತ್ತಾರೆ, ಅವರ ಭಕ್ತನ ಜೊತೆ ಯಾರೂ ಮೋಸ ಮಾಡಲು ಸಾಧ್ಯವಿಲ್ಲ ಮತ್ತು ಒಂದು ವೇಳೆ ಯಾರಾದರೂ ಮಾಡಲು ಪ್ರಯತ್ನಿಸಿದರೆ ಅವನೇ ಆ ಮೋಸದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಇದು ಅವರ ವಚನ ಮತ್ತು ಇಂದು ಈ ವಚನ ನಿಮ್ಮ ಜೀವನದಲ್ಲಿ ನಿಜವಾಗಲಿದೆ. ಒಂದು ವೇಳೆ ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ನೀವು ಆ ಆಯುಧ ಜನರಲ್ಲಿ ಸೇರಿದ್ದೀರಿ, ಯಾರ ಜೀವನದಲ್ಲಿ ಇಂದು ಒಂದು ದೊಡ್ಡ ಬದಲಾವಣೆ ಬರಲಿದೆ ಮತ್ತು ನಾನು ಬಯಸುತ್ತೇನೆ ನೀವು ಸಿದ್ಧರಾಗಿರಿ. ಅದರಿಂದ ಮುಂದಿನ ಮಾತನ್ನು ಇನ್ನೂ ಗಮನವಿಟ್ಟು ಕೇಳಿ. ಈ ದಿಕ್ಕನ್ನು ಹೇಳುತ್ತೇನೆ. ತುಲಾ ರಾಶಿಯವರ ಮನೆಯಲ್ಲಿ ವಾಯುವ್ಯ ದಿಕ್ಕು ಅತ್ಯಂತ ಸಂವೇದನಶೀಲವಾಗಿರುತ್ತದೆ. ಆ ದಿಕ್ಕಿನಲ್ಲಿ ಒಂದು ವೇಳೆ ವ್ಯವಸ್ಥೆ ಇಲ್ಲದಿದ್ದರೆ, ಒಂದು ವೇಳೆ ಇಲ್ಲಿ ಕಸ ಇದ್ದರೆ, ಒಂದು ವೇಳೆ ಇಲ್ಲಿ ಮುರಿದು ಹೋದ ವಸ್ತುಗಳಿದ್ದರೆ, ಅಥವಾ ಒಂದು ವೇಳೆ ಇಲ್ಲಿ ಬಹಳ ಸಮಯದಿಂದ ಸ್ವಚ್ಛತೆ ಆಗಿಲ್ಲದಿದ್ದರೆ, ಇದು ನಕಾರಾತ್ಮಕ ಶಕ್ತಿಯ ಮನೆಯಾಗಿ ಬಿಡುತ್ತದೆ ಮತ್ತು ಅಲ್ಲಿ ಶಕ್ತಿ ನಿಧಾನವಾಗಿ ನಿಮ್ಮ ಇಡೀ ಮನೆಯನ್ನು ಪ್ರಭಾವಿತ ಮಾಡುತ್ತದೆ. ಭಗವಾನ್ ವಿಷ್ಣು ಎಂದು ಬಯಸುತ್ತಾರೆ ನೀವು ಆ ದಿಕ್ಕನ್ನು ಸ್ವಚ್ಛ ಮಾಡಿ, ಅದನ್ನು ಶುದ್ಧ ಮಾಡಿ, ಅಲ್ಲಿ ಒಂದು ದೀಪ ಹಚ್ಚಿ ಮತ್ತು ಮನಸ್ಸಿನಲ್ಲಿ ಭಗವಾನ್ ವಿಷ್ಣುವನ್ನು ಸ್ಮರಿಸಿ. ಇದು ಬಹಳ ಸರಳ ಉಪಾಯ, ಆದರೆ ಇದರ ಪರಿಣಾಮ ಬಹಳ ಆಳವಾಗಿರುತ್ತದೆ. ಈಗ ಮಾತನಾಡೋಣ ಆ ಸಂಜೆಯ ಕ್ಷಣದ ಬಗ್ಗೆ. ಅದರ ಉಲ್ಲೇಖ ನಾನು ಶುರುವಿನಲ್ಲಿ ಮಾಡಿದ್ದೆ. ಆ ವಿಶೇಷ ಕ್ಷಣ, ಆ ತಿರುವು ಇಂದು ಬರಲಿದೆ. ಸಂಜೆಯ ನಂತರ ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸಲು ಶುರುವಾದಾಗ ಆ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅಂತಹ ಘಟನೆ ನಡೆಯುತ್ತದೆ. ಅದು ನಿಮ್ಮನ್ನು ದಂಗುಬಡಿಸುತ್ತದೆ. ಇದು ಘಟನೆ ನಿಮ್ಮ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿರಬಹುದು ಅಥವಾ ಈ ಘಟನೆ ನಿಮ್ಮ ಒಳಗಿನಿಂದ ಬರಬಹುದು. ಒಂದು ಹಠಾತ್ ಅನುಭವ, ಒಂದು ಅಂತಹ ಯೋಚನೆ. ಅದು ಮೊದಲು ಎಂದು ಬಂದಿರುವುದಿಲ್ಲ ಮತ್ತು ಆ ಅನುಭವವನ್ನು, ಆ ಯೋಚನೆಯನ್ನು, ಆ ಘಟನೆಯನ್ನು ಗಮನವಿಟ್ಟು ನೋಡಿ, ಏಕೆಂದರೆ ಅದರಲ್ಲಿ ಭಗವಾನ್ ವಿಷ್ಣುವಿನ ಸಂದೇಶ ಅಡಗಿರುತ್ತದೆ. ಈ ಸಂದೇಶ ನಿಮಗೆ ಹೇಳುತ್ತದೆ ಮುಂದಿನ ದಾರಿ ಏನೆಂದು ಮತ್ತು ಆ ದಾರಿ ಎಷ್ಟು ಸ್ಪಷ್ಟವಾಗಿರುತ್ತದೆ. ನೀವು ಅದನ್ನು ನಿರ್ಲಕ್ಷಿಸುವುದು ಸಾಧ್ಯವಾಗುವುದಿಲ್ಲ. ಆದರೆ ಇಲ್ಲಿ ಇನ್ನೊಂದು ಮಾತಿದೆ, ಅದು ಇನ್ನೂ ಬಾಕಿ ಇದೆ. ಅದನ್ನು ನಾನು ಇನ್ನೂ ಹೇಳಿಲ್ಲ ಮತ್ತು ಆ ಮಾತು ಇಷ್ಟು ಆಳವಾಗಿದೆ. ಅದನ್ನು ಕೇಳಿ ಕೆಲವರ ಕಣ್ಣು ತುಂಬಿ ಬರಬಹುದು. ಆ ಮಾತು ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಮನೆಯ ಆ ಜನರ ಬಗ್ಗೆ ಯಾರು ನಿಮ್ಮನ್ನು ಪ್ರೀತಿಸುತ್ತಾರೋ ಮತ್ತು ಆ ಜನರ ಬಗ್ಗೆಯೂ ಯಾರು ನಿಮ್ಮ ಮನೆಗೆ ಹಾನಿ ಮಾಡಲು ಬಯಸುತ್ತಾರೋ. ಭಗವಾನ್ ವಿಷ್ಣು ಕೇವಲ ನಿಮ್ಮ ರಕ್ಷಣೆಯಲ್ಲ ಮಾಡುತ್ತಿದ್ದಾರೆ, ಅವರು ನಿಮ್ಮ ಇಡೀ ಕುಟುಂಬದ ರಕ್ಷಣೆ ಮಾಡುತ್ತಿದ್ದಾರೆ. ನಿಮ್ಮ ಮನೆಯ ಪ್ರತಿ ಸದಸ್ಯನ ಸುತ್ತಲೂ ಒಂದು ಅದೃಶ್ಯ ರಕ್ಷಣಾ ಕವಚ ನಿರ್ಮಾಣವಾಗುತ್ತಿದೆ ಮತ್ತು ಯಾರಾದರೂ ಆ ಕವಚವನ್ನು ಮುರಿಯಲು ಪ್ರಯತ್ನಿಸಿದರೆ ಅವನೇ ಮುರಿದು ಹೋಗುತ್ತಾನೆ. ಇದನ್ನು ಕೇಳಿ ಹೇಗನಿಸಿತು ಕಮೆಂಟ್ನಲ್ಲಿ ಖಂಡಿತ ಹೇಳಿ ಮತ್ತು ಜೈ ವಿಷ್ಣು ಭಗವಾನ್ ಎಂದು ಖಂಡಿತ ಬರೆಯಿರಿ. ಈಗ ಇನ್ನೊಂದು ರಹಸ್ಯ, ಒಂದು ಅಂತಹ ರಹಸ್ಯ, ಅದು ನಿಮ್ಮ ಆರೋಗ್ಯದ ಸಂಬಂಧಿಸಿದ. ತುಲಾ ರಾಶಿಯವರು ಇಂದು ತಮ್ಮ ಆರೋಗ್ಯದ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು, ಏಕೆಂದರೆ ಗ್ರಹಗಳ ಸ್ಥಿತಿಯ ಕಾರಣ ಇಂದು ನಿಮ್ಮ ದೈಹಿಕ ಶಕ್ತಿ ನಿಮ್ಮ ಮೇಲೆ ಸ್ವಲ್ಪ ಒತ್ತಡ ಇದೆ. ಈಗ ಒತ್ತಡ ನಿಮಗೆ ಆಯಾಸದ ರೂಪದಲ್ಲಿ ಅನುಭವಕ್ಕೆ ಬರಬಹುದು ಅಥವಾ ಯಾವುದೋ ಹಳೆಯ ತೊಂದರೆ ಮತ್ತೆ ಕಾಣಿಸಿಕೊಳ್ಳಬಹುದು. ಆದರೆ ಗಾಬರಿಯಾಗಬೇಡಿ, ಏಕೆಂದರೆ ಭಗವಾನ್ ವಿಷ್ಣುವಿನ ಕೃಪೆಯಿಂದ ಈ ಒತ್ತಡ ಬಹಳ ಬೇಗ ದೂರವಾಗಲಿದೆ. ಒಂದು ಕೆಲಸ ಮಾಡಿ, ಇಂದು ಯಾವಾಗ ದಣಿದ ಹಾಗೆ ಅನಿಸಿದ್ದರೆ ಮನಸ್ಸಿನಲ್ಲಿ ಓಂ ನಮೋ ನಾರಾಯಣ ಜಪ ಮಾಡಿ. ಈ ಮಂತ್ರ ನಿಮ್ಮ ಶಕ್ತಿಯನ್ನು ತಕ್ಷಣ ತುಂಬುತ್ತದೆ ಮತ್ತು ಈ ಮಂತ್ರ ಕೇವಲ ಆಯಾಸಕ್ಕೆ ಇಲ್ಲ, ಇದು ನಿಮ್ಮ ಜೀವನದ ಪ್ರತಿ ಕ್ಷೇತ್ರದಲ್ಲೂ ಕೆಲಸ ಮಾಡುತ್ತದೆ. ಕರಿಯರ್ನಲ್ಲಿ, ಸಂಬಂಧಗಳಲ್ಲಿ, ಹಣದಲ್ಲಿ ಯಾವಾಗಲೂ ಅನಿಸಿದರೂ ಏನೇ ಸಿಕ್ಕಿಕೊಂಡಿದೆ, ಈ ಮಂತ್ರ ಜಪಿಸಿ ಮತ್ತು ನೋಡಿ ಹೇಗೆ ದಾರಿಗಳು ತೆರೆಯುತ್ತವೆ. ಈಗ ಇನ್ನೊಂದು ಮಾತು, ಈ ಮಾತನ್ನು ನಾನು ಬಹಳ ಗಮನವಿಟ್ಟು ಹೇಳಲು ಬಯಸುತ್ತೇನೆ. ಕೆಲವು ಜನ ಇದ್ದಾರೆ ಯಾರು ತುಲಾ ರಾಶಿಯವರ ಮೇಲೆ ಅಸೂಯೆ ಪಡುತ್ತಾರೆ ಮತ್ತು ಅಸೂಯೆ ಕಾರಣ ಅವರು ಕೆಲವು ಅಂತಹ ಕೆಲಸ ಮಾಡಿದ್ದಾರೆ. ಅವು ನಿಮಗೆ ನಷ್ಟದಾಯಕ ಇರಬಹುದು. ಅವರು ನಿಮ್ಮ ಬಗ್ಗೆ ಯಾರ ಬಳಿಯೂ ತಪ್ಪಾಗಿಯೂ ಹೇಳಿರಬಹುದು. ಅವರು ನಿಮ್ಮ ಯಾವುದೇ ಕೆಲಸವನ್ನು ಮಧ್ಯದಲ್ಲಿ ತಡೆಯಲು ಪ್ರಯತ್ನಿಸಿರಬಹುದು. ಅವರು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಯಾವುದೇ ಅಂತಹ ಶಕ್ತಿಯನ್ನು ಕಳಿಸಿರಬಹುದು. ಅದು ನಕಾರಾತ್ಮಕತೆಯಾಗಿತ್ತು. ಆದರೆ ಇಂದು ಭಗವಾನ್ ವಿಷ್ಣು ಅವರೆಲ್ಲರ ಲೆಕ್ಕ
ಮಾಡಿದ್ದಾರೆ ಮತ್ತು ಆ ಲೆಕ್ಕ ಬಹಳ ಬೇಗ ಆಗಲಿದೆ. ನೀವು ಒಂದು ಕೆಲಸ ಮಾಡಿ, ಅವರ ಬಗ್ಗೆ ಕೆಟ್ಟದ್ದನ್ನು ಯೋಚಿಸಬೇಡಿ, ಅವರನ್ನು ಕ್ಷಮಿಸಿ, ಏಕೆಂದರೆ ಯಾವಾಗ ನೀವು ಯಾರನ್ನಾದರೂ ಕ್ಷಮಿಸುತ್ತೀರೋ ವ್ಯಕ್ತಿಯ ಮೇಲೆ ಇದ್ದ ನಕಾರಾತ್ಮಕ ಶಕ್ತಿ ವಾಪಸ್ ಅವನ ಬಳಿಯೇ ಹೋಗಿಬಿಡುತ್ತದೆ ಮತ್ತು ನೀವು ಆ ಶಕ್ತಿಯಿಂದ ಮುಕ್ತರಾಗುತ್ತೀರಿ. ಇದು ಆಧ್ಯಾತ್ಮಿಕ ವಿಜ್ಞಾನ ಮತ್ತು ಭಗವಾನ್ ವಿಷ್ಣು ಇದೇ ವಿಜ್ಞಾನದ ಮೂಲಕ ನಿಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತಾರೆ. ಈಗ ಇನ್ನೊಂದು ದೊಡ್ಡ ಮಾತು, ಒಂದು ಅಂತಹ ಮಾತು ನಾನು ಇಲ್ಲಿಯವರೆಗೆ ಉಳಿಸಿಬಿಟ್ಟಿದ್ದೆ, ಏಕೆಂದರೆ ಈ ಮಾತನ್ನು ಸರಿಯಾದ ಸಮಯದಲ್ಲಿ ಹೇಳುವುದು ಮುಖ್ಯವಾಗಿತ್ತು ಮತ್ತು ಆ ಸಮಯ ಈಗ ಬಂದಿದೆ. ಆದರೆ ಒಂದು ಕ್ಷಣ ನಿಲ್ಲಿ, ನೀವು ಗಮನಿಸಿದ್ದೀರಾ, ಇಲ್ಲಿಯವರೆಗೆ ನಾನು ನಿಮಗೆ ಬಹಳಷ್ಟು ಹೇಳಿದ್ದೇನೆ, ಆದರೆ ಒಂದು ವಿಷಯ ಇನ್ನೂ ಬಾಕಿ ಇದೆ, ಒಂದು ಅಂತಹ ಮಾತು, ಒಂದು ಬಹುಶಃ ಇವೆಲ್ಲದಕ್ಕಿಂತ ದೊಡ್ಡದು. ಮತ್ತು ಆ ಮಾತು ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಮುಂದಿನ ಜೀವನದ ಬಗ್ಗೆ. ಆ ಮಾತು ಇಷ್ಟು ದೊಡ್ಡದು, ಅದನ್ನು ಕೇಳಿ ನಿಮ್ಮ ಜೀವನದ ದಿಕ್ಕೇ ಬದಲಾಗಬಹುದು. ಮತ್ತು ಆ ಮಾತು ಇದು, ನಿಮ್ಮ ಜೀವನದಲ್ಲಿ ಒಂದು ಅಂತಹ ಅವಕಾಶ ಬರಲಿದೆ, ಅದು ಮೊದಲು ಎಂದೂ ಬಂದಿರುವುದಿಲ್ಲ. ಈ ಅವಕಾಶ ನಿಮ್ಮ ಕನಸುಗಳಿಗೆ ಸಂಬಂಧಿಸಿದೆ. ಆ ಕನಸು, ಅದನ್ನು ನೀವು ಬಹಳ ಹಿಂದೆ ಕಂಡಿದ್ದೀರಿ, ಆದರೆ ಅದನ್ನು ನೀವೇ ಒತ್ತಿ ಹಾಕಿದ್ದೀರಿ, ಏಕೆಂದರೆ ನಿಮಗೆ ಅನಿಸಿತ್ತು ಅದು ಪೂರ್ತಿ ಆಗುವುದಿಲ್ಲ. ಆ ಕನಸು ವಾಪಸ್ ಬರಲಿದೆ ಮತ್ತು ಈ ಬಾರಿ ಅದು ಪೂರ್ತಿಯಾಗುತ್ತದೆ. ಭಗವಾನ್ ವಿಷ್ಣುವಿನ ಈ ವಚನ, ಮತ್ತು ಈ ವಚನ ಕೇವಲ ಅವರಿಗಾಗಿ ಇದೆ ಯಾರು ಇಂದಿನವರೆಗೆ ಇದನ್ನು ನೋಡುತ್ತಿದ್ದಾರೋ. ಮತ್ತು ಆ ಕನಸು, ಅದನ್ನು ನೀವು ನಿಮ್ಮ ಮನಸ್ಸಿನ ಯಾವುದೋ ಆಳದ ಮೂಲೆಯಲ್ಲಿ ಮುಚ್ಚಿಟ್ಟಿದ್ದೀರೋ, ಅದನ್ನು ನೀವು ನಿಮ್ಮಿಂದಲೇ ಬಚ್ಚಿಟ್ಟಿದ್ದೀರಿ, ಅದರ ಬಗ್ಗೆ ನೀವು ಯೋಚಿಸುವುದನ್ನೇ ನಿಲ್ಲಿಸಿದ್ದೀರಿ, ಏಕೆಂದರೆ ಪ್ರಪಂಚ ಹೇಳಿತು ಇದು ಆಗುವುದಿಲ್ಲ, ಇದು ಸಾಧ್ಯವಿಲ್ಲ, ಇದು ನಿಮ್ಮ ಕೈಗೆ ಎಟಕುವುದಿಲ್ಲ. ಮಾತು, ಆ ಕನಸು ಇಂದು ರಾತ್ರಿ ಎಚ್ಚರಗೊಳ್ಳಲಿದೆ. ಅದರ ಜೊತೆ ಒಂದು ಅಂತಹ ಶಕ್ತಿ ಇರುತ್ತದೆ, ಅದು ಅದನ್ನೇ ಪೂರ್ತಿ ಮಾಡಿಯೇ ಉಸಿರು ಬಿಡುತ್ತದೆ. ಆದರೆ ಇಲ್ಲಿ ಇದು ಇಷ್ಟು ಸುಲಭವಲ್ಲ, ಏಕೆಂದರೆ ಆ ಕನಸಿನ ದಾರಿಯಲ್ಲಿ ಇನ್ನೂ ಒಂದು ಅಡ್ಡಿ ಇದೆ ಮತ್ತು ಆ ಅಡ್ಡಿ ಹೊರಗೆ ಇಲ್ಲ, ಆ ಅಡ್ಡಿ ನಿಮ್ಮ ಒಳಗೆ ಇದೆ. ಆ ಅಡ್ಡಿ ನಿಮ್ಮ ಆ ಭಯ, ಅದನ್ನು ನೀವು ನೀವೇ ಸಾಕಿದ್ದೀರಿ. ಆ ಭಯ, ಅದು ಹೇಳುತ್ತದೆ ನಾನು ಯೋಗ್ಯನಲ್ಲ. ಆ ಭಯ, ಅದು ಹೇಳುತ್ತದೆ ನನ್ನ ಜೊತೆಯೇ ಯಾಕೆ ಇದು ಆಗುತ್ತದೆ. ಆ ಭಯ, ಅದು ಹೇಳುತ್ತದೆ ಈಗ ಬಹಳ ತಡವಾಗಿದೆ. ಇಂದು ಭಗವಾನ್ ವಿಷ್ಣುವನ್ನು ನಿಮ್ಮಲ್ಲಿ ಮನಸ್ಸಿನಲ್ಲಿ ಜಪ ಮಾಡಿಕೊಳ್ಳಿ, ನೆನಪಿಸಿಕೊಳ್ಳಿ, ನಿಮಗೆ ಒಳ್ಳೆಯದು ಆಗುತ್ತದೆ. ಇಂದು ಭಗವಾನ್ ವಿಷ್ಣು ಇಂದು ನಿಮ್ಮ ಮನೆಗೆ ಬಂದಿದ್ದಾರೆ, ಅವರು ನಿಮ್ಮ ರಕ್ಷಣೆ ಮಾಡುತ್ತಿದ್ದಾರೆ, ಅವರು ನಿಮ್ಮ ಶತ್ರುಗಳನ್ನು ಸೋಲಿಸಿದ್ದಾರೆ, ಅವರು ನಿಮ್ಮ ಕನಸುಗಳನ್ನು ನನಸಾಗಿಸುವ ದಾರಿ ಮಾಡುತ್ತಿದ್ದಾರೆ, ಅವರು ನಿಮ್ಮ ಪ್ರೀತಿಯನ್ನು ನೀರು ಹಾಕಿ ಬೆಳೆಸುತ್ತಿದ್ದಾರೆ, ಅವರು ನಿಮ್ಮ ಹಣದ ಬಾಗಿಲು ತೆರೆಯುತ್ತಿದ್ದಾರೆ ಮತ್ತು ಅವರು ನಿಮ್ಮ ಭಯವನ್ನು ಸುಡುತ್ತಿದ್ದಾರೆ. ನಿಮಗೆ ಒಂದು ಕೆಲಸ ಮಾಡಬೇಕು, ಅವರ ಮೇಲೆ ಭರವಸೆ ಇಡಬೇಕು. ಇಂದು ಈ ವಿಡಿಯೋ ನೋಡಿದ ನಂತರ ಒಂದು ಕೆಲಸ ಖಂಡಿತ ಮಾಡಿ. ಮನಸ್ಸಿನಲ್ಲಿ ಹೇಳಿ, ಹೇ ವಿಷ್ಣು ಭಗವಾನ್, ನಾನು ನಿನ್ನ ಭಕ್ತ, ನಾನು ನಿಮ್ಮ ಮೇಲೆ ಭರವಸೆ ಇಡುತ್ತೇನೆ, ನೀವು ನನ್ನ ಮನೆಯ ರಕ್ಷಣೆ ಮಾಡಿ, ನೀವು ನನ್ನ ಜೀವನದಲ್ಲಿ ಬೆಳಕು ತನ್ನಿ. ಜೈ ವಿಷ್ಣು ಭಗವಾನ್ ಎಂದು ಕಮೆಂಟ್ನಲ್ಲಿ ಖಂಡಿತ ಬರೆಯಿರಿ. ಈ ವಿಡಿಯೋವನ್ನು ಎಲ್ಲ ತುಲಾ ರಾಶಿಯವರಿಗೆ ತಲುಪಿಸಿ. ಯಾರಿಗೆ ಇಂದು ಈ ಸಂದೇಶ ಅಗತ್ಯ ಇದೆ, ನಿಮ್ಮ ಒಂದು ಶೇರ್ ಯಾರದೋ ಜೀವನದಲ್ಲಿ ಬದಲಾವಣೆ ತರಬಹುದು. ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಹೊಸ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಇದರಿಂದ ಇಂತಹ ದೈವಿ ಸಂದೇಶ ನಿಮಗೆ ಯಾವಾಗಲೂ ತಲುಪುತ್ತಿರುತ್ತದೆ. ಭಗವಾನ್ ವಿಷ್ಣು ನಿಮ್ಮ ಮನೆಯಲ್ಲಿದ್ದಾರೆ, ನಿಮ್ಮ ಜೊತೆಯೇ ಇದ್ದಾರೆ, ನಿಮ್ಮ ರಕ್ಷಣೆಯಲ್ಲಿದ್ದಾರೆ ಮತ್ತು ಯಾವಾಗಲೂ ಇರುತ್ತಾರೆ. ಜೈ ಶ್ರೀ ಹರಿ ವಿಷ್ಣು, ಜೈ ವಿಷ್ಣು ಭಗವಾನ್. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.